ಹೆಲೋ ಫ್ರೆಂಡ್ಸ್, ಲೇಡೀಸ್ ಕ್ರೈಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಚಾನಲ್ನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನೀವು ಈ ತರಹದ ಲೆಹಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡಿರಲಿಲ್ಲ ಅಂದ್ರೆ 15ರಿಂದ 16 ವರ್ಷದ ಹುಡುಗಿಗೆ ಸ್ಟಿಚ್ ಮಾಡಿರುವಂತಹ ಈ ಲೆಹಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಲಿಂಕನ್ನು ಮೇಲ್ಗಡೆ ಐಕಾರ್ನಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ವಿಡಿಯೋವನ್ನು ಡೀಟೇಲ್ ಆಗಿ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರಿಯಲ್ಲಿ ಅಂಬ್ರೆಲಾ ಫ್ರಾಕ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ತೋರಿಸ್ತೀನಿ. ಈ ತರಹದ ಯೆಲ್ಲೋ ಸ್ಯಾರಿ ಮತ್ತು ಅದರ ಮ್ಯಾಚಿಂಗ್ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿನಿ. ಈಗ ಮೊದಲಿಗೆ ನಾವು ಲೈನಿಂಗ್ ಬಟ್ಟೆಯ ಮೇಲೆ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಇದರ ಮೇಜರ್ಮೆಂಟ್ಸ್ಗಳನ್ನು ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಆ ಮೇಜರ್ಮೆಂಟ್ನ ಪ್ರಕಾರ ಈ ಡ್ರೆಸ್ಸನ್ನು ಸ್ಟಿಚ್ ಮಾಡೋಣ. ನಾವು ಫ್ರಾಕ್ನ ಉದ್ದ ರೆಡಿ ಮಾಡಬೇಕಾಗಿರೋದು 45 ಇಂಚಸ್ ಮತ್ತು ಚೆಸ್ಟ್ನ ಸೈಜ್ 40 ಇಂಚು, ಸೊಂಟದ ಅಳತೆ 34 ಇಂಚು, ಹಾಗೆ ಟಾಪ್ ಪಾರ್ಟ್ನ ಉದ್ದ 15 ಇಂಚು, ಸ್ಕರ್ಟ್ ಪಾರ್ಟ್ನ ಉದ್ದ 30 ಇಂಚು, ಟೋಟಲಿ 45 ಇಂಚ್ ಆಯಿತು. ಈ ರೀತಿಯಾಗಿ ನಾವು ಫ್ರಾಕನ್ನು ರೆಡಿ ಮಾಡಬೇಕಾಗಿತ್ತು. ಹಾಗೆ ಸ್ಲೀವ್ಸ್ನ ಮೇಜರ್ಮೆಂಟ್ ಕೂಡ ಕೊಟ್ಟೀನಿ. ಈ ಮೇಜರ್ಮೆಂಟ್ನ ಪ್ರಕಾರ ನಾವೀಗ ಮೊದಲಿಗೆ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ಲೈನಿಂಗ್ ಬಟ್ಟೆಯನ್ನು ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ಡಬಲ್ ಫೋಲ್ಡ್ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ಚೆಸ್ಟ್ನ ಅಳತೆಯ ಪ್ರಕಾರ ಮೊದಲಿಗೆ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ಚೆಸ್ಟ್ 40 ಇಂಚ್ ಐತಿ, ಅದರ 4ನೇ ಭಾಗ 10 ಇಂಚ್ ಆಯಿತು. 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 12 ಇಂಚ್ಗೆ ಈ ರೀತಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಸೇರಿಸ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿನಿ. ಟಾಪ್ ಪಾರ್ಟ್ಗಾಗಿ ಲೈನಿಂಗ್ ಬಟ್ಟೆ ಒಳಗೆ ಈ ರೀತಿ ಕಟ್ ಪೀಸನ್ನು ಕಟ್ ಮಾಡ್ಕೊಂಡಿನಿ. ಟೋಟಲಿ 3.5 ಮೀಟ್ರ್ ಬಟ್ಟೆಯಲ್ಲಿ ನೀವು ಲೈನಿಂಗ್ ಬಟ್ಟೆಯಲ್ಲಿ ಈ ರೀತಿ ಕಟ್ ಮಾಡ್ಕೋಬೋದು. 3.5 ಮೀಟ್ರಲ್ಲಿ ಅರ್ಧ ಮೀಟ್ರ್ ಟಾಪ್ ಪಾರ್ಟ್ಗಾಗಿ ಮತ್ತು ಉಳಿದಂಥ 3 ಮೀಟರ್ ಸ್ಕರ್ಟ್ ಪಾರ್ಟ್ಗಾಗಿ ಯೂಸ್ ಮಾಡ್ಕೋಬೋದು. ಈ ರೀತಿ ನಾನು 4 ಲೇಯರ್ಸಲ್ಲಿ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊಂಡಿನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಈಗ ಟಾಪ್ ಪಾರ್ಟ್ನ ಲೆಂಗ್ತನ್ನು ನಾವು ರೆಡಿ ಮಾಡಬೇಕಾಗಿರೋದು 15 ಇಂಚು, 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ನಾನು ಟಾಪ್ ಪಾರ್ಟ್ನ ಉದ್ದವನ್ನು 16 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿರಿ, ಈ ರೀತಿಯಾಗಿ 16 ಇಂಚ್ಗೆ ಟಾಪ್ ಪಾರ್ಟ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳಾಕ್ತೀನಿ. ನನ್ನ ಕಡೆಗೆ ಫೋಲ್ಡೆಡ್ ಸೈಡ್ ಐತಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಒಟ್ಟಿಗೆ ಕಟ್ ಮಾಡ್ಕೊಳಾಕ್ತೀವಿ. ಟೋಟಲಿ 4 ಲೇಯರ್ಸಲ್ಲಿ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊಂಡಿನಿ. ನೋಡಿರಿ, ಬಟ್ಟೆಯನ್ನು ಈ ರೀತಿ ತಿರುಗಿಸ್ಕೊಂಡಿನಿ, ನಿಮಗೆ ಈಸಿಯಾಗಿ ಕಾಣಲಿ ಅಂಥೇಳಿ. ಫೋಲ್ಡೆಡ್ ಸೈಡ್ ಈಗ ಕ್ಯಾಮ್ರಾದ ಕಡೆಗೆ ಐತಿ. ನೋಡಿರಿ, ಈ ರೀತಿಯಾಗಿ ಟಾಪ್ ಪಾರ್ಟ್ನ ಲೆಂಗ್ತನ್ನು 15 ಇಂಚ್ ರೆಡಿ ಮಾಡ್ಕೋಬೇಕು. 16 ಇಂಚ್ ತೊಗೊಂಡಿನಿ 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ 6 ಇಂಚು ಶೋಲ್ಡರ್ನ ಅಳತೆ, ಅದರಲ್ಲಿನೇ 2.5 ಇಂಚು ಕೊರಳಿನ ಅಗಲವನ್ನು ಮಾರ್ಕ್ ಮಾಡ್ಕೊಂಡಿನಿ. ಮತ್ತು ಕೊರಳಿನ ಅಗಲ ಮಾರ್ಕ್ ಮಾಡ್ಕೊಂಡಿವೆಲ್ಲ ಅಲ್ಲಿಂದ ಕೊರಳಿನ ಉದ್ದ 6 ಇಂಚು. ಫ್ರಂಟ್ ಪಾರ್ಟ್ನ ಕೊರಳಿನ ಉದ್ದ 6 ಇಂಚು. ನೀವು ಕೆಳಗಡೆಗೆ ಈ ರೀತಿ ಸ್ವಲ್ಪ ಬ್ರಾಡಾಗಿ ತೊಗೋಬೋದು. 2.5 ಇಂಚು ಕೊರಳಿನ ಅಗಲ ತೊಗೊಂಡಿವಿ. 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕೆಳಗಿನ ಸೈಡ್ ಮಾತ್ರ ಈ ರೀತಿ ಸ್ವಲ್ಪ ಕೊರಳಿನ ಅಗಲವನ್ನು ಬ್ರಾಡಾಗಿ ಸ್ವಲ್ಪ ಶೇಪ್ ಚೆನ್ನಾಗಿ ಬರ್ತೈತಿ ಈ ರೀತಿ ಮಾಡೋದ್ರಿಂದ. ನೋಡಿರಿ, ಈ ರೀತಿ ರೌಂಡ್ ಶೇಪಲ್ಲಿ ತೊಗೊಂಡಿನಿ. ನೆಕ್ಸ್ಟ್ ಈಗ ಆರ್ಮೋಲ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ನ ಉದ್ದ 6 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆರ್ಮೋಲನ್ನು ನಾನು 1.5 ಇಂಚ್ಗೆ ರೌಂಡ್ ಶೇಪ್ ತಗೋತೀನಿ. ಆಮೇಲೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಬೇರೆ ಬೇರೆ ಮಾಡಿದ್ದಾದಮೇಲೆ ಫ್ರಂಟ್ ಪಾರ್ಟ್ಗೆ 1 ಇಂಚ್ಗೆ ಆರ್ಮೋಲನ್ನು ರೌಂಡ್ ಶೇಪ್ ತೊಗೊಳ್ಳೋಣ. ಈಗ 1.5 ಇಂಚ್ಗೆ ಈ ರೀತಿಯಾಗಿ ರೌಂಡ್ ಶೇಪ್ ತೊಗೊಂಡಿನಿ. ನೆಕ್ಸ್ಟ್ ನಾವೀಗ ಆಲ್ರೆಡಿ ಫೋಲ್ಡ್ ಮಾಡಿರೋ ಪ್ರಕಾರ 10 ಇಂಚು ಎದೆ ಸುತ್ತಳತೆ, 2 ಇಂಚು ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ನೆಕ್ಸ್ಟ್ ಕೆಳಗಡೆಗೆ ಸೊಂಟದ ಅಳತೆ 34 ಇಂಚು, ಅದರ 4ನೇ ಭಾಗ 8.5 ಇಂಚು, 1 ಇಂಚು ಟಕ್ಸ್ಗಾಗಿ ಮತ್ತು 2 ಇಂಚು ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ ಕೆಳಗಡೆಗೆ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ 1 ಇಂಚು ಟಕ್ಸ್ಗಾಗಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಫಿಟ್ಟಿಂಗ್ ಲೈನ್ಸ್ ಮತ್ತು ಮಾರ್ಜಿನ್ ಲೈನ್ಸ್ಗಳನ್ನು ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಕಟ್ ಮಾಡ್ಕೊಳ್ಳೋಣ. ಕೊರಳಿನ ಭಾಗವನ್ನು ಬಿಟ್ಟು ನಾನು ಉಳಿದೆಲ್ಲ ಪಾರ್ಟ್ಸ್ಗಳನ್ನು ಈಗ ಕಟ್ ಮಾಡ್ಕೋತೀನಿ. ಯಾಕಂದರೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ನ ಕೊರಳಿನ ಸೈಜ್ ಬೇರೆ ಬೇರೆ ಇರ್ತೈತಿ. ಅದಕ್ಕೋಸ್ಕರ ಕೊರಳನ್ನು ಬಿಟ್ಟು ಉಳಿದೆಲ್ಲ ಪಾರ್ಟ್ಸ್ಗಳನ್ನು ಈಗ ಕಟ್ ಮಾಡ್ಕೊಳಾಕ್ತೀನಿ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಎಲ್ಲಿ ನಮ್ಮ ಫಿಟ್ಟಿಂಗ್ ಪಾಯಿಂಟ್ ಬರ್ತೈತಿ ಅಲ್ಲಿ ಈ ರೀತಿ ಸಣ್ಣದಾಗಿ ಕಟ್ಸ್ಕೊಳ್ರಿ. ಅಂದರೆ ಅಲ್ಲಿಗೆ ಕರೆಕ್ಟ್ ನಮ್ಮ ಫಿಟ್ಟಿಂಗ್ ಲೈನ್ ಬರಬೇಕು ಅಂತ ಗೊತ್ತಾಗ್ತೈತಿ. ಇದು ಫ್ರಂಟ್ ಪಾರ್ಟ್. ನೆಕ್ ಪಾಯಿಂಟನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ.
ನೋಡಿರಿ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನ ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಬೇರೆ ಬೇರೆ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟ್ನ ಕೊರಳನ್ನು ನಾನು ಕಟ್ ಮಾಡ್ಕೋತೀನಿ. ನೋಡಿರಿ ಈ ರೀತಿಯಾಗಿ ರೌಂಡ್ ಶೇಪ್ ತೊಗೊಂಡು, ನೀವು ಯಾವುದಾದ್ರೂ ಶೇಪ್ ತೊಗೋಬೋದು ಕೊರಳಿಗೆ. ನಾನು ಫ್ರಂಟ್ ಪಾರ್ಟಲ್ಲಿ ರೌಂಡ್ ಶೇಪೇ ತೊಗೊಂಡಿನಿ. ಈ ರೀತಿ ಫ್ರಂಟ್ ಪಾರ್ಟ್ನ ಕಟಿಂಗ್ ಈಗ ಮುಗೀತು ಪೂರ್ತಿಯಾಗಿ. ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್ಗಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಕೊರಳಿನ ಉದ್ದವನ್ನು. ಆಲ್ರೆಡಿ ನಾವು ಕೊರಳಿನ ಅಗಲವನ್ನು ಕಟ್ಸ್ ಮೂಲಕ ಮಾರ್ಕ್ ಮಾಡ್ಕೊಂಡಿವಿ. ಆ ಪಾಯಿಂಟಿಂದ ಕೆಳಗಡೆಗೆ ನಿಮ್ಗೆ ಕೊರಳಿನ ಉದ್ದ ಎಷ್ಟು ಬೇಕೋ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ನಾನು 8.5 ಇಂಚು ಬ್ಯಾಕ್ ಪಾರ್ಟ್ನ ಕೊರಳಿನ ಉದ್ದ ತೊಗೊಳಾಕ್ತೀನಿ. ನೀವು ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ಎಷ್ಟು ಉದ್ದ ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ರಿ. ಮತ್ತು ಕೆಳಗಡೆಗೆ ಅರ್ಧದಿಂದ 1 ಇಂಚುವರೆಗೂ ನೀವು ಬ್ರಾಡ್ ತೊಗೋಬೋದು ಕೊರಳಿನ ಅಗಲವನ್ನು. ಸ್ವಲ್ಪ ಅಗಲ ಮಾಡ್ಕೊಂಡಿನಿ ಕೆಳಗಿನ ಸೈಡ. ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿರಿ ಬ್ಯಾಕ್ ಪಾರ್ಟ್ನ ಕೊರಳಿನ ಉದ್ದವನ್ನು ಕೂಡ ಮಾರ್ಕ್ ಮಾಡ್ಕೊಂಡಾಯಿತು, ಕಟ್ ಮಾಡ್ಕೊಂಡಾಯಿತು. ಈಗ ಬ್ಯಾಕ್ ಟಕ್ಸ್ಗಾಗಿ ಫೋಲ್ಡೆಡ್ ಸೈಡ್ ಕಡೆಯಿಂದ 4.5 ಇಂಚು ಮತ್ತು ಟಕ್ಸ್ನ ಉದ್ದ 5.5 ಇಂಚು ತೊಗೊಂಡಿನಿ. ಈ ರೀತಿ ಆ ಲೈನಿಂದ ಎರಡು ಕಡೆಗೂ ಕೂಡ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ರಿ ಬ್ಯಾಕ್ ಟಕ್ಸ್ಗಾಗಿ. ಬ್ಯಾಕ್ ಟಕ್ಸ್ನ ಮಾರ್ಕಿಂಗ್ ಪೂರ್ತಿಯಾಗಿ ಮುಗೀತು. ಈಗ ಫ್ರಂಟ್ ಪಾರ್ಟ್ಗಾಗಿಯೂ ಕೂಡ ಟಕ್ಸ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ನಾವು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 10 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮತ್ತು ಫೋಲ್ಡೆಡ್ ಸೈಡ್ ಕಡೆಯಿಂದ 4.5 ಇಂಚ್ಗೆ. ಈ ಎರಡು ಪಾಯಿಂಟ್ಸ್ಗಳನ್ನು ಸೇರಿಸಿ ಕೆಳಗಡೆಗೆ ಒಂದು ಲೈನ್ ಡ್ರಾ ಮಾಡಿಕೊಳ್ರಿ. ಆ ಲೈನಿಂದ ಎರಡು ಕಡೆಗೂ ನಾವು ಅರ್ಧ ಇಂಚ್ಗಾಗಿ ಟಕ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಆಲ್ರೆಡಿ ನಾವು ಕೆಳಗಿನ ಭಾಗದಲ್ಲಿ 1 ಇಂಚ್ ಟಕ್ಸ್ಗಾಗಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿವಿ. ಈ ರೀತಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ಈಗ ಸ್ಕರ್ಟ್ ಪಾರ್ಟ್ಗಾಗಿ ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ಸ್ಕರ್ಟ್ ಪಾರ್ಟ್ಗಾಗಿ ನಾನು 3 ಮೀಟ್ರ್ ಅಗಲ ಇರುವಂತಹ ಲೈನಿಂಗ್ ಬಟ್ಟೆಯನ್ನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ಈ ರೀತಿ ಓಪನ್ ಸೈಡಿಂದ ನಾನು ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ನೀವು ಸ್ಕರ್ಟನ್ನು ಸ್ಟಿಚ್ ಮಾಡಬೇಕಾಗಿತ್ತು, ಲೆಹಂಗಾವನ್ನು ಸ್ಟಿಚ್ ಮಾಡಬೇಕಾಗಿತ್ತು ಅಂದ್ರೆ ಫೋಲ್ಡೆಡ್ ಸೈಡ್ ಕಡೆಯಿಂದನೇ ಫೋಲ್ಡ್ ಮಾಡಿಕೊಡ್ರಿ. ಇದು ಫ್ರಾಕ್ ಆಗಿರೋದ್ರಿಂದ ಬ್ಯಾಕ್ ಮತ್ತು ಫ್ರಂಟಲ್ಲಿ ನಾವು ಸಪ್ರೇಟಾಗಿ ತೊಗೋತೀವಿ. ಅದಕ್ಕೋಸ್ಕರ ನಾನು ಓಪನ್ ಸೈಡ್ಸ್ಗಳನ್ನೇ ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಈಗ ನಾವು ಫ್ರಂಟ್ ಪಾರ್ಟ್ ಅಥವಾ ಬ್ಯಾಕ್ ಪಾರ್ಟ್ ಯಾವುದಾದ್ರೂ ತೊಗೊಳ್ರಿ. ಸೈಡಲ್ಲಿ ಟಕ್ಸ್ಗಾಗಿ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು 1 ಇಂಚ್ನಷ್ಟು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ಕಾರ್ನರಿಂದ ನೋಡಿರಿ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಎಲ್ಲಿ ಮೆಜರ್ಮೆಂಟ್ಸ್ಗಳು ಕರೆಕ್ಟಾಗಿ ಸೇರ್ಕೊತಾವೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಟಾಪ್ ಪಾರ್ಟ್ನ ಸೊಂಟದ ಅಳತೆಗೆ ಮತ್ತು ಸ್ಕರ್ಟ್ ಪಾರ್ಟ್ನ ಸೊಂಟದ ಅಳತೆಗೆ ಮ್ಯಾಚ್ ಮಾಡ್ಕೋಬೇಕು. ಕಾರ್ನರನ್ನು ಮ್ಯಾಚ್ ಮಾಡಿಕೊಂಡು ಅಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ರಿ ಚಾಕಿಂದ. ಅಲ್ಲಿಗೆ ನಮ್ಮ ಸ್ಕರ್ಟ್ ಪಾರ್ಟ್ನ ಸೊಂಟ ಬರ್ತೈತಿ. ಈಗ ಈ ಕಾರ್ನರಿಂದ ಎರಡು ಕಡೆಗೂ ಕೂಡ ಸೇಮ್ ಅಳತೆ ಇರೋ ಹಾಗೆ ನೋಡ್ಕೋಬೇಕು. ಎಷ್ಟಾದರೂ ಇರಲಿ 10, 9, ಸ್ವಲ್ಪ ಸೊಂಟದ ಅಳತೆ ಕಡಿಮೆ ಇತ್ತಂದ್ರೆ 9 ಇಂಚ್ವರೆಗೂ ಬರ್ತೈತಿ. ಈಗ ನಾನು ತೊಗೊಂಡಿರುವಂಥ ಅಳತೆಯ ಪ್ರಕಾರ 12 ಇಂಚ್ಗೆ ಕಾರ್ನರ್ ಪಾಯಿಂಟಿಂದ ಎರಡು ಕಡೆಗೂ ಕೂಡ ಮಾರ್ಕ್ ಮಾಡ್ಕೊಂಡಿನಿ. ಈಗ ಸ್ಕರ್ಟ್ ಪಾರ್ಟ್ನ ಉದ್ದವನ್ನು ಮಾರ್ಕ್ ಮಾಡ್ಕೋಬೇಕು. ಟೋಟಲಿ ನಮ್ಮ ಫ್ರಾಕ್ ಲೆಂಗ್ತು 45 ಇಂಚ್ ಐತಿ. ಮೇಲ್ಗಡೆ ಟಾಪ್ ಪಾರ್ಟ್ನ ಉದ್ದ 15 ಇಂಚು ರೆಡಿ ಮಾಡಬೇಕು. ಅದರಲ್ಲಿ ನಾವು 15 ಇಂಚ್ ಮೈನಸ್ ಮಾಡಿದ್ವಿ ಅಂದ್ರೆ ಟೋಟಲಿ ನಮ್ಗೆ 30 ಇಂಚು ಸ್ಕರ್ಟ್ ಪಾರ್ಟ್ನ ಉದ್ದ ಮಾರ್ಕ್ ಮಾಡ್ಕೋಬೇಕು. ನೀವು ಲೈನಿಂಗ್ ಬಟ್ಟೆ ಮೇಲೆ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಕೂಡ ಬರ್ತೈತಿ. ಈಗ ಸ್ಕರ್ಟ್ ಪಾರ್ಟ್ನ ಉದ್ದವನ್ನು ನಾನು ಲೈನಿಂಗ್ ಬಟ್ಟೆ ಮೇಲೆ 1-2 ಇಂಚ್ ಕಡಿಮೆ ಮಾಡ್ಕೋತೀನಿ. 30 ಇಂಚಲ್ಲಿ 2 ಇಂಚ್ ಕಡಿಮೆ ಮಾಡಿಕೊಂಡ್ರೆ 28 ಇಂಚ್ ಆಯಿತು. 1 ಇಂಚು ಫೋಲ್ಡಿಂಗೋಸ್ಕರ ಕೆಳಗಡೆ ಫೋಲ್ಡಿಂಗೋಸ್ಕರ ಟೋಟಲಿ 29 ಇಂಚ್ಗೆ ಸೊಂಟದ ಅಳತೆಯಿಂದ ಈ ರೀತಿ ಮಾರ್ಕ್ ಮಾಡ್ಕೊಳಾಕ್ತೀನಿ. ಎಲ್ಲಿ ನಾವು ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಂಡಿವಲ್ಲ ಅಲ್ಲಿಂದ ಎಲ್ಲ ಕಡೆಗೂ ಕೂಡ ಈ ರೀತಿ ಅಂಬ್ರೆಲಾ ಶೇಪ್ನಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ನಮ್ಗೆ ಅಂಬ್ರೆಲಾ ಲೆಹೆಂಗಾದ ಶೇಪ್ ಕರೆಕ್ಟಾಗಿ ಬರ್ತೈತಿ. ಈ ಸೊಂಟದ ಪಾಯಿಂಟಿಂದ ಕೆಳಗಡೆಗೆ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವನ್ನು ಮಾರ್ಕ್ ಮಾಡ್ಕೋಬೇಕು. ಸ್ವಲ್ಪ ಲೈನಿಂಗ್ ಬಟ್ಟೆಯ ಉದ್ದ ಮೇನ್ ಫ್ಯಾಬ್ರಿಕ್ಕಿಂತಲೂ 2-3 ಇಂಚ್ವರೆಗೂ ಕಡಿಮೆ ತೊಗೊಂಡ್ರೂ ಕೂಡ ಬರ್ತೈತಿ. 2 ಇಂಚು ತೊಗೊಂಡ್ರೆ ಒಳ್ಳೆಯದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಬಟ್ಟೆಯ ಮೇಲೆ ನಾವು ಅಂಬ್ರೆಲಾ ಸ್ಕರ್ಟ್ಗಾಗಿ ಮಾರ್ಕ್ ಮಾಡ್ಕೊಂಡಿವಿ, ಅದನ್ನು ಈಗ ಕಟ್ ಮಾಡ್ಕೊಳ್ಳೋಣ.
ನೀವು ನೋಡ್ತಾ ಇರ್ಬೋದು ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಒಂದು ಸೈಡಲ್ಲಿ ನಮಗೆ 2 ಲೇಯರ್ಸ್ಗಳು ಕಡಿಮೆ ಬೀಳ್ತಾವೆ ನೋಡಿರಿ. ಈ ರೀತಿಯಾಗಿ ಅದನ್ನು ನಾವು ಪ್ಯಾಚ್ ವರ್ಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಉಳಿದಿರುವಂತಹ ಲೈನಿಂಗ್ ಬಟ್ಟೆ ಸೀದಾ ಪಾರ್ಟ್, ಯಾಕಂದ್ರೆ ಅಲ್ಲಿನೂ ಕೂಡ ಸೀದಾ ಪಾರ್ಟೇ ಕಡಿಮೆ ಬಿದ್ದೈತಿ. ಅದಕ್ಕೆ ನಾವು ಸ್ಟ್ರೇಟ್ ಇರುವಂತಹ ಭಾಗವನ್ನೇ ಈ ರೀತಿ ಜೋಡಿಸಿಡಬೇಕು ಉಳಿದಿರುವಂತಹ ಬಟ್ಟೆಯನ್ನು. ನೋಡಿರಿ ಈ ರೀತಿಯಾಗಿ ಒಂದು ಅರ್ಧ ಇಂಚ್ ಮೇಲ್ಗಡೆ ತಗೊಳ್ರಿ. ಯಾಕಂದ್ರೆ ಎರಡನ್ನು ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಲ್ಲ, ಅದು ಅರ್ಧ ಇಂಚು ಇದು ಅರ್ಧ ಇಂಚು ಬಿಟ್ಟೇ ನಾವು ಕಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಮೇಲ್ಗಡೆನೇ ಸರಿಸ್ಕೊಂಡ್ರೆ ಒಳ್ಳೆಯದು. ನೀವು ಈ ರೀತಿ ಕೈ ಇಟ್ಟು ಕೂಡ ಕೆಳಗಿನ ಮಾರ್ಕಿಂಗ್ ಎಲ್ಲಿ ಬಂದೈತಿ ಅಲ್ಲಿಗೆ ನೀವು ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ಮತ್ತು ಸೊಂಟದ ಅಳತೆಯಿಂದ ಕೆಳಗಡೆಗೆ 29 ಇಂಚ್ಗೆ ಕರೆಕ್ಟಾಗಿ ಈ ರೀತಿ ನೋಡಿರಿ, ಸೊಂಟದ ಅಳತೆಯಿಂದ ಎಷ್ಟು ಉದ್ದ ಬೇಕೋ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ನೀವು ಕಟ್ ಮಾಡ್ಕೊಳ್ಬೋದು. ಎಲ್ಲ ಲೈನಿಂಗ್ ಬಟ್ಟೆಯಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಪ್ಯಾಚ್ ವರ್ಕ್ ಮಾಡಲೇಬೇಕಾಗ್ತೈತಿ. ಯಾಕಂದ್ರೆ ವಿಡ್ತ್ ಪನ್ನ ಕಡಿಮೆ ಇರ್ತೈತಿ ಲೈನಿಂಗ್ ಬಟ್ಟೆಯ ಪನ್ನ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳದಾದ್ರೆ ಆರಾಮಾಗಿ ಯಾವುದೇ ಪ್ಯಾಚ್ ವರ್ಕ್ ಇರಲಾರ್ದೆ ಕಟ್ ಮಾಡ್ಬೋದು. ದೊಡ್ಡವ್ರಿಗಾಗಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉದ್ದದಲ್ಲಿ ಕಡಿಮೆ ಬೀಳ್ತಾವೆ. ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಯಾವ ರೀತಿ ಜಾಯಿಂಟ್ ಮಾಡಬೇಕು ಅನ್ನೋದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಸ್ಕರ್ಟ್ ಪಾರ್ಟ್ಗಾಗಿ ಲೈನಿಂಗ್ ಬಟ್ಟೆ ಮೇಲೆ ಈಗ ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ನೆಕ್ಸ್ಟ್ ನಾವೀಗ ಮೇನ್ ಫ್ಯಾಬ್ರಿಕ್ ಮೇಲೆ ಫ್ರಾಕ್ಗಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾದಂತಹ ಸ್ಯಾರಿ ಐತಿ, ರನ್ನಿಂಗ್ ಸ್ಯಾರಿ ಐತಿ, ಯಾವುದೇ ಥರದ ಸೆರಗಿಲ್ಲ ಮತ್ತು ಬಾರ್ಡ್ರ್ ಕೂಡ ಇಲ್ಲ. ಜಸ್ಟ್ ಈ ರೀತಿಯಾದಂತಹ ಲೇಸನ್ನು ಅಟ್ಯಾಚ್ ಮಾಡ್ಯಾರ, ಅದನ್ನು ಕೂಡ ನಾನು ತೆಗಿತೀನಿ. ಈಗ ಸ್ಟಿಚಸನ್ನು ಉಚ್ಚಿ ಲೇಸನ್ನು ಕೂಡ ಸಪ್ರೇಟ್ ಮಾಡ್ಕೋತೀನಿ. ಅದಾದಮೇಲೆ ನಾವು ಸ್ಕರ್ಟ್ ಪಾರ್ಟ್ಗಾಗಿ ಮೊದಲಿಗೆ ಕಟ್ ಮಾಡ್ಕೊಳ್ಳೋಣ ಮೇನ್ ಫ್ಯಾಬ್ರಿಕ್ ಮೇಲೆ. ಈಗ ಲೇಸನ್ನು ತೆಗೆದಾದ್ಮೇಲೆ ಸ್ಯಾರಿಯನ್ನು ಈ ರೀತಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡಿ ಹಾಕ್ಕೊಂಡಿನಿ. ಗೆಹರ ಜಾಸ್ತಿ ಬೇಕಂದರೆ ಈ ರೀತಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಳ್ರಿ. ಇಲ್ಲ ಗೆಹರ ಕಡಿಮೆ ಇಟ್ಬಿಟ್ಟು ನೀವು ಕಡಿಮೆ ಬಟ್ಟೆಯಲ್ಲಿ ಸ್ಟಿಚ್ ಮಾಡಾಕ್ತಿದ್ರೆ ಅಂದ್ರೆ 2 ಲೇಯರ್ಸಲ್ಲೂ ಕೂಡ ತಗೋಬೋದು. ಟೋಟಲಿ 3.5 ಮೀಟರಲ್ಲಿ ಈ ಫ್ರಾಕನ್ನು ಸ್ಟಿಚ್ ಮಾಡ್ಬೋದು. ನೀವು ಸ್ವಲ್ಪ ಪನ್ನ ಜಾಸ್ತಿ ಇರಬೇಕು, ಸ್ಯಾರಿ ಪನ್ನ ಇದ್ದರೆ ನಡಿತೈತಿ. ಅದಾದಮೇಲೆ ಈಗ ಈ ರೀತಿಯಾಗಿ ನಾನು ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಫೋಲ್ಡೆಡ್ ಸೈಡ್ ಕಡೆಯಿಂದನೇ ಈ ಪಾರ್ಟನ್ನು ನಾನು ಕಟ್ ಮಾಡ್ಕೋತೀನಿ. ಈ ರೀತಿ ಮೇನ್ ಫ್ಯಾಬ್ರಿಕ್ಕನ್ನು ನಾವು ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಟೋಟಲಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿವಿ ಮೇನ್ ಫ್ಯಾಬ್ರಿಕನ್ನು. ಅದೇ ರೀತಿಯಾಗಿ ನಾವು 4 ಲೇಯರ್ಸಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಿ ಲೈನಿಂಗ್ ಬಟ್ಟೆನ. ಇದನ್ನು ಕೂಡ ನಾವು 8 ಲೇಯರ್ಸಲ್ಲಿನೇ ಫೋಲ್ಡ್ ಮಾಡ್ಕೋಬೇಕು. ಅಂದಾಗ ಮಾತ್ರ ಸೊಂಟದ ಅಳತೆ ನಮ್ಗೆ ಕರೆಕ್ಟಾಗಿ ಬರ್ತೈತಿ. ಇಲ್ಲ ಇದನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಸೊಂಟದ ಅಳತೆ ಮೇನ್ ಫ್ಯಾಬ್ರಿಕಲ್ಲಿ ಜಾಸ್ತಿ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಎಷ್ಟು ಲೇಯರ್ಸಲ್ಲಿ ನೀವು ಮೇನ್ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಂಡಿರಲ್ಲ ಅಷ್ಟೇ ಲೇಯರ್ಸಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆಯ ಸ್ಕರ್ಟ್ ಪಾರ್ಟನ್ನು ಕೂಡ ನೀವು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಮಾಡ್ಕೊಂಡಾದ್ಮೇಲೆ ಎರಡರದ್ದು ಸೊಂಟದ ಅಳತೆ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ರಿ ಕಾರ್ನರ್ಗೆ. ಲೈನಿಂಗ್ ಬಟ್ಟೆಯ ಸ್ಕರ್ಟ್ ಪಾರ್ಟ್ನ ಸೊಂಟದ ಅಳತೆ ಮತ್ತು ಮೇನ್ ಫ್ಯಾಬ್ರಿಕ್ನ ಸೊಂಟದ ಕಾರ್ನರ್ಗೆ ಸೊಂಟದ ಅಳತೆ ಮ್ಯಾಚ್ ಆಗೋ ರೀತಿಯಲ್ಲಿ ಜೋಡಿಸಿಟ್ಕೊಂಡು ಕಟ್ ಮಾಡ್ಕೊಂಡು ಆದಮೇಲೆ ಈಗ ಲೈನಿಂಗ್ ಬಟ್ಟೆಗಿಂತಲೂ ನಾವು ಮೇನ್ ಫ್ಯಾಬ್ರಿಕಲ್ಲಿ 2 ರಿಂದ 3 ಇಂಚು ಜಾಸ್ತಿ ತಗೊಳ್ಳೋಣ, ಉದ್ದದಲ್ಲಿ ಜಾಸ್ತಿ ತಗೊಳ್ಳೋಣ. ಈಗ ನೋಡಿರಿ ಸೊಂಟದ ಭಾಗದಿಂದ ನಾನು ಕೆಳಗಡೆಗೆ ಟೋಟಲಿ 32 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಕತ್ತೀನಿ. ನಾವು ಲೈನಿಂಗ್ ಬಟ್ಟೆ ಮೇಲೆ 29 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಿ, ಅದಕ್ಕಿಂತಲೂ ಒಂದು 3 ಇಂಚ್ ಎಕ್ಸ್ಟ್ರಾ ಟೋಟಲಿ 32 ಇಂಚ್ಗೆ ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಸ್ಕರ್ಟ್ ಪಾರ್ಟನ್ನು. ನೀವು ಗೆಹರ ಕಡಿಮೆ ಇಟ್ಟು ಕೂಡ ಈ ಫ್ರಾಕನ್ನು ಸ್ಟಿಚ್ ಮಾಡ್ಬೋದು. ಗೆಹರ ಕಡಿಮೆ ಬಟ್ಟೆ ಕಡಿಮೆ ಇತ್ತಂದ್ರೆ ಮೊದಲಿಗೆ 2 ಲೇಯರ್ಸಲ್ಲಿ ಮೇನ್ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ಈ ರೀತಿ 4 ಲೇಯರ್ಸಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ರಿ. ನಾನು ಬಟ್ಟೆ ಜಾಸ್ತಿ ಇರೋದ್ರಿಂದ ಸ್ಯಾರಿ ಬಟ್ಟೆ ಇರೋದ್ರಿಂದ ನಾನು ಟೋಟಲಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಲೈನಿಂಗ್ ಬಟ್ಟೆಯನ್ನು ಕೂಡ ನಾವು 8 ಲೇಯರ್ಸಲ್ಲಿನೇ ಫೋಲ್ಡ್ ಮಾಡಿಕೊಂಡು ಸೊಂಟದ ಅಳತೆಗೆ ಮ್ಯಾಚ್ ಮಾಡ್ಕೋಬೇಕು. ಇಲ್ಲ ಹಾಗೆ 4 ಲೇಯರ್ಸಲ್ಲಿ ಲೈನಿಂಗ್ ಬಟ್ಟೆನ ಇಟ್ಕೊಂಡ್ವಿ ಅಂತಂದ್ರೆ ಸೊಂಟದ ಅಳತೆ ಮೇನ್ ಫ್ಯಾಬ್ರಿಕ್ ಮೇಲೆ ಜಾಸ್ತಿ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಈ ರೀತಿ ಸ್ಕರ್ಟ್ ಪಾರ್ಟ್ನ ಉದ್ದವನ್ನು ಕಟ್ ಮಾಡ್ಕೊಂಡಾದಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಮತ್ತು ಲೈನಿಂಗ್ ಬಟ್ಟೆ ಮೇಲೆ
ಅಂಬ್ರೆಲಾ ಫ್ರಾಕ್ನ ಸ್ಕರ್ಟ್ ಪಾರ್ಟ್ನ ಕಟ್ಟಿಂಗ್ ಪೂರ್ತಿಯಾಗಿ ಮುಗೀತು. ಈಗ ನಾವು ಉಳಿದಿರುವಂತಹ ಬಟ್ಟೆಯಲ್ಲಿ ಈಗ ಟಾಪ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಂಡಿವಿ. ಉಳಿದಿರುವಂತಹ ಮೇನ್ ಫ್ಯಾಬ್ರಿಕಲ್ಲಿ ನಾನೀಗ ಬಟ್ಟೆನ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆ ಟಾಪ್ ಪಾರ್ಟ್ಸ್ಗಳನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸಿಟ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡು ಮತ್ತು ಲೈನಿಂಗ್ ಬಟ್ಟೆ ಫೋಲ್ಡೆಡ್ ಸೈಡ್ಗಳು ಒಂದೇ ಕಡೆಗೆ ಇರೋ ಹಾಗೆ ನೋಡ್ಕೊಂಡ್ಬಿಟ್ಟು ಸರಿಯಾಗಿ ಜೋಡಿಸ್ಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಮೇಲೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಟಾಪ್ ಪಾರ್ಟ್ ಮತ್ತು ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ಈಗ ನಾನು ಸ್ಲೀವ್ಸ್ಗಾಗಿ ಬಟ್ಟೆಯನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಸ್ಲೀವ್ಸ್ನ ಉದ್ದ ನಾನು 4.5 ಇಂಚ್ ರೆಡಿ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 5.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಈಗ ನಾವು ಸ್ಲೀವ್ಸ್ನ ಅಗಲವನ್ನು ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ನ ಅಗಲ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಟಾಪ್ ಪಾರ್ಟ್ನ ಯಾವುದಾದ್ರೂ ಒಂದು ಪಾರ್ಟನ್ನು ತೊಗೊಳ್ರಿ. ಫ್ರಂಟ್ ಪಾರ್ಟ್ ಆದರೂ ತೊಗೊಳ್ರಿ ಅಥವಾ ಬ್ಯಾಕ್ ಪಾರ್ಟ್ ಆದರೂ ತೊಗೊಳ್ರಿ. ನಾನು ಬ್ಯಾಕ್ ಪಾರ್ಟ್ ತೊಗೊಂಡಿನಿ. ಈಗ ಶೋಲ್ಡರ್ ಪಾಯಿಂಟಿಂದ ಈ ರೀತಿ ಮೇಜರ್ಮೆಂಟ್ ತೊಗೊಳ್ರಿ. 7.5 ಇಂಚ್ ಬಂತು. ಪ್ಲಸ್ 2 ಇಂಚ್ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 9.5 ಇಂಚ್ಗೆ ನಾವು ಬಟ್ಟೆಯನ್ನು ಈ ರೀತಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಲೆಂಗ್ತನ್ನು ನಾವು 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಮೇಲ್ಗಡೆಯಿಂದ 3 ಇಂಚ್ಗೆ ಸ್ಲೀವ್ಸ್ ಡೌನ್ಗಾಗಿ ಮತ್ತು ಈ ರೀತಿ 3.5 ಇಂಚ್ಗೆ ಕೂಡ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ ಶೇಪ್ಗಾಗಿ. ನೆಕ್ಸ್ಟ್ ಈ ಪಾಯಿಂಟಿಂದ ನಮ್ಮ ಫಿಟ್ಟಿಂಗ್ ಲೈನ್ 7.5 ಇಂಚು 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಸ್ಲೀವ್ ಶೇಪನ್ನು ನೋಡಿರಿ ಈ ರೀತಿ ಕೊಡಬೇಕು. ಫಿಟ್ಟಿಂಗ್ ಲೈನಿಂದ ಮಾರ್ಜಿನ್ ಲೈನ್ವರೆಗೂ ಸೀದಾನೇ ಇರಲಿ ಲೈನು. ಮತ್ತು ಕೆಳಗಡೆ ಫಿಟ್ಟಿಂಗ್ ಲೈನ್ 6.5 ಇಂಚು 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ ಶೇಪನ್ನು. ಈ ರೀತಿಯಾಗಿ ನೀವು ಫ್ರಂಟ್ ಪಾರ್ಟ್ ಅಥವಾ ಬ್ಯಾಕ್ ಪಾರ್ಟನ್ನು ಮೇಜರ್ಮೆಂಟ್ ಮಾಡಿಕೊಂಡು ಸ್ಲೀವ್ಸನ್ನು ಕಟ್ ಮಾಡ್ಕೋಬೋದು. ಈಗ ಲೈನಿಂಗ್ ಬಟ್ಟೆ ಮೇಲೆ ಟಾಪ್ ಪಾರ್ಟ್ ಮತ್ತು ಸ್ಲೀವ್ಸು ಹಾಗೆ ಸ್ಕರ್ಟ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಂಡಿವಿ. ಅದೇ ರೀತಿಯಾಗಿ ಮೇನ್ ಫ್ಯಾಬ್ರಿಕಲ್ಲೂ ಕೂಡ ನಾವು ಸ್ಕರ್ಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಂಡಿವಿ, ಟಾಪ್ ಪಾರ್ಟ್ನ ಕಟಿಂಗ್ ಮಾಡ್ಕೊಂಡಿವಿ ಮತ್ತು ಸ್ಲೀವ್ಸನ್ನು ಕೂಡ ಕಟ್ ಮಾಡ್ಕೊಂಡಿವಿ. ಈ ರೀತಿಯಾಗಿ 40 ಇಂಚು ಎದೆಯ ಸುತ್ತಳತೆ ಮತ್ತು ಫ್ರಾಕ್ನ ಉದ್ದು 45 ಇಂಚು ಇರುವಂತಹ ಅಂಬ್ರೆಲಾ ಫ್ರಾಕ್ನ ಕಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಲೈನಿಂಗ್ ಬಟ್ಟೆ ಮೇಲೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತೈತಿ. ಹಾಗೂ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಧನ್ಯವಾದ.